ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನ್ಸ್ ಆ್ಯಂಡ್ ಮೀಲ್ಸ್. ನಾವಿವತ್ತು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಮೊಸರು ಹಾಕಿದೆ, ಹಾಗೆಯೇ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಮತ್ತು ಇವಾಗ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿವಾಗ 1 ಸ್ಪೂನ್ ಅರಿಶಿನ, ಖಾರದ ಪುಡಿ ಹಾಗೆಯೇ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಒಂದು 10 ಮಿನಿಟ್ಸ್ ಇಲ್ಲ 10 to 15 ಮಿನಿಟ್ಸ್ವರೆಗೂ ನಿಮ್ಮ ಟೈಮ್ ಅಂದರೆ ಇನ್ನೂ ಜಾಸ್ತಿ ಇಟ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಕಾಳುಮೆಣಸು, ಶಾಯಿ ಜೀರಾ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. 4-5 ಹಾಕಿದ್ದೀನಿ ನಾನು. ಖಾರ ನೀವು ನೋಡಿಕೊಂಡು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಸ್ಕೊಳ್ಳೋಣ. ನಂತರ ನೀವು ಸೇಮ್ ಪ್ಯಾನಲ್ಲಿ ಕೊತ್ತಂಬರಿ, ಪುದೀನಾನ ಕೂಡ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಇವೆರಡು ಆರಿದ್ಮೇಲೆ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಎರಡೂ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಲ್ಲಿ ಇಟ್ಟು ನಾವು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದೆರಡೂ ಆದಮೇಲೆ ನಾವು ಇಲ್ಲಿ ಕುಕ್ಕರ್ನ ತೊಗೊಂಡು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಶಾಯಿ ಜೀರಾ, ಅನಾನಸ್ ಈ ಥರ ಗರಂ ಮಸಾಲ ಐಟಮ್ಸು, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ಅದು ಬ್ರೌನ್ ಕಲರ್ ಆಗಿದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸು ಚಿಕನ್ ಬೇಯೋದಕ್ಕೆ ಅಂತ ಮುಚ್ಚಿಡಿ. ಅದಾದಮೇಲೆ ಚಿಕನ್ ಬೆಂದಮೇಲೆ ನಾವು ಮೊದಲು ರುಬ್ಬಿದಂತಹ ಮಸಾಲೆ, ಗರಂ ಮಸಾಲೆ ಮತ್ತು ಆನಿಯನ್ ಏನಿದೆ ಅದನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ನಾವು ಗ್ರೀನ್ ಮಸಾಲ ಏನು ರುಬ್ಬಿದ್ವಿ, ಕೊತ್ತಂಬರಿ ಮತ್ತು ಪುದೀನ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿ. ನೆಕ್ಸ್ಟು ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ಸೊ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನಾನಿಲ್ಲಿ 2-3 ಜನಕ್ಕೆ ಮಾಡ್ತಾ ಇರೋದು. ಸೊ ಇಲ್ಲಿ ಲಾಸ್ಟಲ್ಲಿ ನಾನು ಉಪ್ಪು ಚೆಕ್ ಮಾಡಿದೆ ಮತ್ತು ಹಾಫ್ ಲೆಮನ್ನ ಹಾಕಿದೆ. ಸೊ ಉದುರುದ್ರಾಗಿ ಅನ್ನ ಬರಲಿ ಅಂತ. ಸೊ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಒಂದು 2 ವಿಷಿಲ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. 2 ವಿಷಿಲ್ ಆಗಿದೆ. ಇವಾಗ ಓಪನ್ ಮಾಡಿ ನೋಡಿದ್ರೆ ಬಿರಿಯಾನಿ ರೆಡಿಯಾಗಿದೆ. ಬಿಸಿ ಬಿಸಿ ಬಿರಿಯಾನಿ. ಇವಾಗ ನಾವು ಸರ್ವ್ ಮಾಡೋದಕ್ಕೆ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮೊಸರು ಬಜ್ಜಿದ ಜೊತೆಗೆ. ಸೊ ನೀವು ಈ ಥರ ರೆಡಿ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.